ಆತ್ಮೀಯರೇ ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಜಗತ್ತಿನಲ್ಲಿ ಅನೇಕ ಭಾಷೆಗಳನ್ನು ಉಪಯೋಗಿಸಲಾಗುತ್ತದೆ. ಇದಕ್ಕೆ ಭಾರತ ಕೂಡ ಹೊರತಾಗಿಲ್ಲ. ಭಾರತದಲ್ಲಿ ಅನೇಕ ಭಾಷೆಗಳನ್ನು ಉಪಯೋಗಿಸುತ್ತಿದ್ದೇವೆ. ಭಾರತದ ಭಾಷೆಯ ವೈವಿಧ್ಯತೆ ಮತ್ತು ವಿಶಿಷ್ಟತೆ ತನ್ನದೇ ಆದ ಛಾಪನ್ನು ಭಾಷಾ ಸಂಸ್ಕೃತಿಯಲ್ಲಿ ಮೂಡಿಸಿದೆ. ಭಾಷೆ ಬರೀ ಸಂಪರ್ಕ ಮಾಧ್ಯಮವಲ್ಲ, ಅದು ಒಂದು ಸಂಸ್ಕೃತಿಯನ್ನು ವ್ಯಕ್ತಪಡಿಸ್ತಕ್ಕಂಥ, ಸಂಸ್ಕೃತಿಯ ವಿವಿಧ ಮಜಲುಗಳನ್ನು ತೋರಿಸ್ತಕ್ಕಂಥ ಒಂದು ಸಾಂಸ್ಕೃತಿಕ ಮಾಧ್ಯಮವೂ ಕೂಡ ಹೌದು. ಭಾರತದಲ್ಲಿ ಅನೇಕ ಭಾಷೆಗಳನ್ನು ಮಾತನಾಡಲಾಗುತ್ತಿದೆ. ಭಾರತದಲ್ಲಿ ಅನೇಕ ಭಾಷಾ ಕುಟುಂಬಗಳು ಕೂಡ ಇವೆ. ಅವುಗಳಲ್ಲಿ ಪ್ರಮುಖವಾಗಿ ನಾವು 7 ಭಾಷಾ ಕುಟುಂಬಗಳನ್ನು ಗುರುತಿಸಬಹುದು. ಪ್ರಮುಖವಾಗಿ ಭಾರತದ ಭಾಷಾ ಕುಟುಂಬ ದಕ್ಷಿಣ ಏಷ್ಯಾ ಭಾಷಾ ಕುಟುಂಬಕ್ಕೆ ಸೇರುತ್ತದೆ. ಭಾರತದ ಭಾಷಾ ಕುಟುಂಬವನ್ನು ಪ್ರಮುಖವಾಗಿ ಈ ರೀತಿಯಾಗಿ ಗುರುತಿಸಬಹುದು: ಇಂಡೋ ಆರ್ಯನ್ ಭಾಷಾ ಕುಟುಂಬ, ದ್ರಾವಿಡ ಭಾಷಾ ಕುಟುಂಬ, ಇರಾನಿಯನ್ ಭಾಷಾ ಕುಟುಂಬ, ನೂರುಸ್ತಾನಿ ಭಾಷಾ ಕುಟುಂಬ, ಆಸ್ಟ್ರೋ ಏಷ್ಯಾಟಿಕ್ ಭಾಷಾ ಕುಟುಂಬ, ಟಿಬೆಟ್ ಬರ್ಮಾ ಭಾಷಾ ಕುಟುಂಬ ಮತ್ತು ಇತರೆ ಭಾಷಾ ಕುಟುಂಬಗಳನ್ನು ತಕ್ಕಡೈಕ್ ಕುಟುಂಬ ಎಂದು ಗುರುತಿಸಬಹುದು. ಆದರೆ ಭಾರತದಲ್ಲಿ ಹೆಚ್ಚು ಭಾಷೆಯನ್ನು ಮಾತಾಡ್ತಕ್ಕಂಥ 2 ಕುಟುಂಬಗಳಿವೆ. ಒಂದು ಇಂಡೋ ಆರ್ಯನ್ ಭಾಷಾ ಕುಟುಂಬ, ಮತ್ತೊಂದು ದ್ರಾವಿಡ ಭಾಷಾ ಕುಟುಂಬ. ಇಂಡೋ ಆರ್ಯನ್ ಭಾಷಾ ಕುಟುಂಬಗಳನ್ನು ಅನೇಕ ಭಾಷೆಗಳಲ್ಲಿ ನಾವು ಕಂಡುಕೊಳ್ಳಬಹುದು: ಹಿಂದಿ, ಮರಾಠಿ, ಉರ್ದು, ಬಂಗಾಲಿ ಇತ್ಯಾದಿ ಭಾಷೆಗಳನ್ನು ನಾವು ಇಂಡೋ ಆರ್ಯನ್ ಸಂಸ್ಕೃತ ಇತ್ಯಾದಿಗಳನ್ನು ಇಂಡೋ ಆರ್ಯನ್ ಭಾಷಾ ಕುಟುಂಬಕ್ಕೆ ಸೇರಿಸಬಹುದು. ಈ ಇಂಡೋ ಆರ್ಯನ್ ಭಾಷಾ ಕುಟುಂಬವನ್ನು ಭಾರತದಲ್ಲಿ 78.05% ಜನ ಉಪಯೋಗಿಸ್ತಾ ಇದ್ದಾರೆ. ದ್ರಾವಿಡ ಭಾಷಾ ಕುಟುಂಬವನ್ನು 19.64% ಜನರು ಉಪಯೋಗಿಸ್ತಾ ಇದ್ದಾರೆ. ಇತರೆ ಭಾಷಾ ಕುಟುಂಬಗಳು ಕೂಡ ಭಾರತದಲ್ಲಿದೆ, ಆದರೆ ಅವುಗಳ ಉಪಯೋಗ ಬಹಳ ಕಡಿಮೆ. ಅವುಗಳನ್ನು ಉಪಯೋಗಿಸ್ತಕ್ಕಂಥ ಜನರು 2.31% ಅಂತ ಹೇಳ್ಬೋದು. ಜಗತ್ತಿನಲ್ಲಿ ಅನೇಕ ಭಾಷೆಗಳನ್ನು ಮಾತಾಡ್ತಕ್ಕಂಥ 4 ದೇಶಗಳನ್ನು ಗುರುತಿಸಲಾಗಿದೆ. ಅವುಗಳಲ್ಲಿ ಭಾರತ ಕೂಡ ಒಂದು. ಭಾರತ 4ನೇ ಸ್ಥಾನದಲ್ಲಿ ವಿವಿಧ ಭಾಷೆಗಳನ್ನು ಪ್ರತಿನಿಧಿಸ್ತಕ್ಕಂಥ ದೇಶವಾಗಿದೆ. ಅತಿ ಹೆಚ್ಚು ಭಾಷೆಗಳನ್ನು ಉಪಯೋಗಿಸ್ತಕ್ಕಂಥ ದೇಶವೆಂದರೆ ಪಪುವಾ ನ್ಯೂಗಿನಿಯಾ. ಅಲ್ಲಿ 840 ಭಾಷೆಗಳನ್ನು ಉಪಯೋಗಿಸ್ತಾರೆ. ನಂತರದಲ್ಲಿ ಇಂಡೋನೇಷ್ಯಾ 710 ಭಾಷೆಗಳಿವೆ. ನೈಜೀರಿಯಾದಲ್ಲಿ 524 ಭಾಷೆಗಳನ್ನು ಉಪಯೋಗಿಸ್ತಾರೆ. ಭಾರತದಲ್ಲಿ 461 ಭಾಷೆಗಳನ್ನು ಗುರುತಿಸಲಾಗಿದೆ. 461 ಭಾಷೆಗಳನ್ನು ಕೂಡ ಉಪಯೋಗಿಸ್ತಾ ಇದ್ದಾರೆ. ಹೀಗಾಗಿ ವಿಶ್ವದಲ್ಲಿ ಭಾರತ ಭಾಷಾ ವೈವಿಧ್ಯತೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಭಾರತದ ಸಂವಿಧಾನದ ಪ್ರಕಾರ ಇಪ್ಪತ್ತ್ಮೂರು ಭಾಷೆಗಳನ್ನು ಗುರುತಿಸಲಾಗಿದೆ. ಭಾರತದಲ್ಲಿ
ಉಪಯೋಗಿಸ್ತಕ್ಕಂಥ ಭಾರತದ ಅಧಿಕೃತ ಮನ್ನಣೆಯನ್ನು ಪಡೆದಿರತಕ್ಕಂಥ 23 ಭಾಷೆಗಳನ್ನು ಭಾರತೀಯ ಸಂವಿಧಾನ ಅಂಗೀಕರಿಸಿದೆ. ಅದರಲ್ಲಿ 22 ಭಾರತದಲ್ಲಿ ಬೆಳೆದು ಭಾರತದಲ್ಲೇ ಪೋಷಿಸತಕ್ಕಂಥ ಭಾಷೆಗಳು ಮತ್ತು ಇಂಗ್ಲೀಷ್ ಸೇರಿ 23 ಭಾಷೆಗಳನ್ನು ಅಂಗೀಕರಿಸಲಾಗಿದೆ. ಅನೇಕ ಭಾಷೆಗಳಿದ್ದರೂ ಕೂಡ ಈ 23 ಭಾಷೆಗಳಿಗೆ ಮಾತ್ರ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡಲಾಗಿದೆ. ಭಾರತದ ಸಂವಿಧಾನ 1963ನೇ ಕಾಯ್ದೆ ಪ್ರಕಾರ, ಭಾಷಾ ಕಾಯ್ದೆ ಪ್ರಕಾರ ಭಾರತದ ಸಂವಿಧಾನ ಯಾವುದೇ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಪರಿಗಣಿಸಿಲ್ಲ. ಈ ರಾಷ್ಟ್ರೀಯ ಭಾಷೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಅನೇಕ ತಪ್ಪು ಕಲ್ಪನೆಗಳಿವೆ. ಬಹಳ ಜನ ಹಿಂದಿಯನ್ನೇ ರಾಷ್ಟ್ರ ಭಾಷೆಯನ್ನಾಗಿ ಹೇಳ್ತಾರೆ, ಇಂಗ್ಲೀಷನ್ನು ಅಂತಾರಾಷ್ಟ್ರೀಯ ಭಾಷೆಯಾಗಿ ಹೇಳ್ತಾರೆ. ಆದರೆ ಇದು ತಪ್ಪು ಕಲ್ಪನೆ. ಭಾರತೀಯ ಸಂವಿಧಾನ ಯಾವುದೇ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಲಿ ಅಥವಾ ಅಂತಾರಾಷ್ಟ್ರೀಯ ಭಾಷೆಯನ್ನಾಗಲಿ ಪರಿಗಣಿಸಿಲ್ಲ. ಆದರೆ ಹಿಂದಿಯನ್ನು ಅಧಿಕೃತ ಕಚೇರಿಯ ಭಾಷೆ, ಆಡಳಿತಾತ್ಮಕ ಭಾಷೆಯನ್ನಾಗಿ ಅಂಗೀಕರಿಸಿದೆ. ಅದೇ ರೀತಿ ಇಂಗ್ಲೀಷನ್ನು ಕೂಡ ಆಡಳಿತಾತ್ಮಕ ಭಾಷೆಯನ್ನಾಗಿ ಅಂಗೀಕರಿಸಿದೆ. ಭಾರತದಲ್ಲಿ 6 ಭಾಷೆಗಳನ್ನು ಶ್ರೇಷ್ಠ ಭಾಷೆಗಳು ಅಂತೇಳಿ ಪರಿಗಣಿಸಲಾಗಿದೆ. ಅವುಗಳಲ್ಲಿ ಮೊದಲನೇ ಸಾಲಿನಲ್ಲಿ ತಮಿಳು, ನಂತರದಲ್ಲಿ ಸಂಸ್ಕೃತ, ಮೂರನೆಯದಾಗಿ ಕನ್ನಡ, ನಾಲ್ಕನೆಯದಾಗಿ ತೆಲುಗು, ಐದನೆಯದಾಗಿ ಮಲಯಾಳಂ ಮತ್ತು ಆರನೆಯದಾಗಿ ಒಡಿಯಾ ಭಾಷೆಗಳು ಬರ್ತಾಯಿದೆ. ಅಂದರೆ ಈ 6 ಶ್ರೇಷ್ಠ ಭಾಷೆಗಳ ಸಮೂಹದಲ್ಲಿ 4 ಭಾಷೆಗಳು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಭಾಷೆಗಳು. ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಇವು ಸೋದರಿ ಭಾಷೆಗಳಂತೇಳಿ ಕರೆಯಲ್ಪಡ್ತಾ ಇದ್ದಾವೆ. ಸೊ ಇವಕ್ಕೆ 2000ರಿಂದ 3000 ವರ್ಷಗಳ ಇತಿಹಾಸ ಕೂಡ ಇದೆ. ಅಂದರೆ ಈ ಭಾಷೆಗಳಿಗೆ ಕ್ಲಾಸಿಕಲ್ ಭಾಷೆಯ ಮನ್ನಣೆಯನ್ನು ಕೊಟ್ಟು ಅಲ್ಲಿ ಸಂಶೋಧನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಮತ್ತು ಆ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸಕ್ಕಾಗಿ ಈ ಶ್ರೇಷ್ಠ ಭಾಷೆಗಳ ಮನ್ನಣೆಯನ್ನು ಕೊಡಲಾಗಿದೆ. ಭಾರತದಲ್ಲಿ ಹೆಚ್ಚು ಮಾತನಾಡುವ ಭಾಷೆಗಳಂತಂದರೆ ಹಿಂದಿ, ಬಂಗಾಲಿ, ಮರಾಠಿ, ತೆಲುಗು, ತಮಿಳು ಮತ್ತು ಕನ್ನಡ. ಇನ್ನಿತರ ಭಾಷೆಗಳನ್ನು ಕೂಡ ಉಪಯೋಗಿಸಲಾಗ್ತಾ ಇದೆ. ಆದರೆ ಆ ಭಾಷೆಗಳನ್ನು ಮಾತನಾಡ್ತಕ್ಕಂಥವರ ಸಂಖ್ಯೆ ಬಹಳ ಕಡಿಮೆ ಇದೆ. ಈ ಭಾಷೆಗೆ ಸಂಬಂಧಪಟ್ಟಂತೆ ಕೆಲವಾರು ಸಮೀಕ್ಷೆಗಳು, ಭಾಷಾ ಸಮೀಕ್ಷೆಗಳು ನಡೆದಿವೆ. ಅವುಗಳಲ್ಲಿ ಪ್ರಮುಖವಾಗಿ ನಾವು ಸರ್ ಜಾರ್ಜ್ ಅಬ್ರಹಂ ಗ್ರಿಯರ್ಸನ್ ನಡೆಸಿರ್ತಕ್ಕಂಥ ಭಾಷಾ ಸಮೀಕ್ಷೆಯನ್ನು ಹೇಳಬೇಕಾಗ್ತದೆ. ಅಬ್ರಹಂ ಗ್ರಿಯರ್ಸನ್ ಬ್ರಿಟಿಷ್ ಅಧಿಕಾರಿ. ಅವನು 1898 ಮತ್ತು 1928 ನಡುವೆ ಮೊದಲ ಅಧಿಕೃತ ಭಾಷಾ ಸಮೀಕ್ಷೆಯನ್ನು ನಡೆಸ್ತಾನೆ. ಆದರೆ ಆ ಭಾಷಾ ಅಧಿಕೃತ ಸಮೀಕ್ಷೆಯಲ್ಲಿ ಕೆಲವಾರು ಪ್ರಮುಖ ಭಾಷೆಗಳು, ಉಪಭಾಷೆಗಳು ಸೇರಿಕೊಂಡು ಒಂದು ತೆರನಾದ ಗೊಂದಲ ಉಂಟಾಗ್ತದೆ. ಆದ ಕಾರಣ ಅದನ್ನು ಅಧಿಕೃತ ಸಮೀಕ್ಷೆ ಅಂತೇಳಿ ಪರಿಗಣಿಸಲಿಕ್ಕೆ ಆಗಿಲ್ಲ. ನಂತರದಲ್ಲಿ ಕ್ರಿಶ್ಚಿಯನ್ ಇವ್ಯಾಂಜಲಿಕಲ್ ಸಂಘಟನೆ ಸಮೀಕ್ಷೆ ಕೂಡ ಮಾಡ್ತಾಯಿದೆ. ಆ ಸಂಘಟನೆ ಜಗತ್ತಿನಲ್ಲಿ 6912 ಭಾಷೆಗಳಿದ್ದಾವೆ. ಅದರಲ್ಲಿ 461 ಭಾಷೆಗಳು ಭಾರತದಲ್ಲಿದೆ ಅಂತೇಳಿ ಹೇಳ್ತಾ ಇದೆ. ಆ 461 ಭಾಷೆಗಳಲ್ಲಿ 447 ಭಾಷೆಗಳು ಜೀವಂತ ಭಾಷೆಗಳು ಮತ್ತು ಇನ್ನುಳಿದ 14 ಭಾಷೆಗಳು ಅಳಿವಿನಂಚಿನಲ್ಲಿರ್ತಕ್ಕಂಥ ಭಾಷೆಗಳು ಅಂತೇಳಿ ಆ ಇವ್ಯಾಂಜಲಿಕಲ್ ಸಂಘಟನೆ ಗುರುತಿಸಿದೆ. ಇದು ತದನಂತರದಲ್ಲಿ ಭಾರತೀಯ ಜನರ ಭಾಷಾ ಸಮೀಕ್ಷೆ ಅಂತೇಳಿ ಹಮ್ಮಿಕೊಳ್ಳಲಾಗಿತ್ತು. ಆ ಭಾಷಾ ಸಮೀಕ್ಷೆ ಉಳಿದ ಭಾಷಾ ಸಮೀಕ್ಷೆಗಿಂತ ಒಂದು ತೆರನಾದ ಸಂಘಟನಾತ್ಮಕವಾದ ಕೆಲಸವನ್ನು ಮಾಡಿತು. ಆದರೂ ಕೂಡ ಕೆಲವಾರು ಹೋಕುತಾಕುಗಳು ಆ ಸಮೀಕ್ಷೆಯಲ್ಲೂ ಉಳಿದುಕೊಂಡಿದ್ದಾವೆ. ಜನಭಾಷಾ ಸಮೀಕ್ಷೆಯ ಪ್ರಕಾರ 66 ವಿಧದ ಭಾಷಾ ಲಿಪಿಗಳನ್ನು ಅದು ಗುರುತಿಸಿದೆ. 780ಕ್ಕಿಂತ ಹೆಚ್ಚಿನ ಭಾಷೆಗಳನ್ನು ಅದು ಕಂಡುಕೊಂಡಿದೆ. ಅಂದರೆ ಈ 3 ಅಥವಾ 4
ಭಾಷಾ ಸಮೀಕ್ಷೆಗಳಾದರೂ ಕೂಡ ಒಂದು ಭಾಷೆ ಸಮೀಕ್ಷೆ ಇನ್ನೊಂದು ಭಾಷೆಯ ಸಮೀಕ್ಷೆಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ಹೀಗಾಗಿ ಈ ಭಾಷಾ ಸಮೀಕ್ಷೆ ಕೆಲವು ಸಲ ಗೊಂದಲವನ್ನು ಕೂಡ ಉಂಟು ಮಾಡಿದೆ. ಸಾಮಾನ್ಯವಾಗಿ ಭಾರತದಲ್ಲಿ 5,633 ಭಾರತೀಯ ಜನ ಸಮುದಾಯಗಳಿದ್ದಾವೆ. ಈ 5,633 ಜನ ಸಮುದಾಯಗಳು 325 ಭಾಷೆಗಳನ್ನು ಉಪಯೋಗಿಸ್ತವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ 2011ರ ಜನಗಣತಿಯಲ್ಲಿ 121 ಭಾಷೆಗಳನ್ನು ಗುರುತಿಸಲಾಗಿದೆ. ಆ 121 ಭಾಷೆಗಳಲ್ಲಿ 22 ಭಾಷೆಗಳು ಸ್ಥಳೀಯ ಭಾರತೀಯ ಭಾಷೆಗಳು ಮತ್ತು 299 ಭಾಷೆಗಳು ಬೇರೆ ಬೇರೆ ಭಾಷಾ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಷೆಗಳಂತೇಳಿ ಗುರುತಿಸಲಾಗಿದೆ. ಹೀಗಾಗಿ ಅನೇಕ ಭಾಷಾ ಸಮೀಕ್ಷೆಗಳು ನಡೆದರೂ ಕೂಡ ಆ ಭಾಷಾ ಸಮೀಕ್ಷೆಗಳಲ್ಲಿ ಒಂದು ತೆರನಾದ ಹೊಂದಾಣಿಕೆ ಇಲ್ಲ. ಆದರೆ ಯಾವುದೇ ಭಾಷಾ ಸಮೀಕ್ಷೆ ನಡೆದರೂ ಕೂಡ ಆ ಭಾಷಾ ಸಮೀಕ್ಷೆಗಳು ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸುವಲ್ಲಿ ಅಸಫಲತೆಯನ್ನು ಪಡೆದುಕೊಂಡಿವೆ ಅಂತ ಹೇಳ್ಬೋದು. ಆದರೂ ಕೂಡ ಅವುಗಳ ಪ್ರಯತ್ನವನ್ನು ನಾವು ಮೆಚ್ಚಲೇಬೇಕಾಗತ್ತೆ. ಯಾಕಂದರೆ ಅವು ಪ್ರಥಮವಾಗಿ ತಮ್ಮ ಪ್ರಯತ್ನದಲ್ಲಿ ಕೆಲವು ಮಟ್ಟಿನ ಯಶಸ್ಸನ್ನು ಪಡೆದು ಈ ಭಾಷಾ ಸಮೀಕ್ಷೆಯನ್ನು ಮಾಡೋದರಲ್ಲಿ ತಮ್ಮದೇ ಆದ ಒಂದು ನೀತಿ ರೀತಿ ಸವಾಲುಗಳನ್ನು ಎದುರಿಸಿ ಜನರ ಮುಂದೆ ತಮ್ಮ ಸಮೀಕ್ಷೆಗಳನ್ನು ಬಹಿರಂಗಪಡಿಸಿವೆ. ಆದರೆ ಎಷ್ಟೋ ಸಲ ಕೆಲವು ಓಕುತಾಕುಗಳಿದ್ದರೂ ಕೂಡ ಆ ಓಕುತಾಕುಗಳನ್ನು ನಿವಾರಿಸಿಕೊಂಡು ಆ ಭಾಷಾ ಸಮೀಕ್ಷೆಗಳು ಭಾಷೆಯ ಸಂಸ್ಕೃತಿ ಮತ್ತು ಜನರ ಬೆಳವಣಿಗೆಯ ಬಗ್ಗೆ ಬೆಳಕನ್ನು ಚೆಲ್ಲಿವೆ. ಹೀಗಾಗಿ ಆ ಭಾಷಾ ಸಮೀಕ್ಷೆಗಳ ಕೆಲವು ಓಕುತಾಕುಗಳಿದ್ದರೂ ಕೂಡ ನಾವು ಅವುಗಳನ್ನು ಆಧರಿಸಬೇಕಾಗತ್ತೆ, ಅವುಗಳಿಗೆ ಮನ್ನಣೆ ಕೊಡಬೇಕಾಗತ್ತೆ. ಬೇರೆ ಬೇರೆ ಜನಗಣತಿ ನಡೆದರೂ ಕೂಡ ಈ ಭಾಷೆಗೆ ಸಂಬಂಧಪಟ್ಟಂತೆ ಯಾವುದೇ ಭಾಷಾ ಸಮೀಕ್ಷೆ ನಡೆದಿಲ್ಲ. ಆದ ಕಾರಣ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಈ ಭಾಷಾ ಸಮೀಕ್ಷೆಯನ್ನು ಹಮ್ಮಿಕೊಳ್ಳಬೇಕಾಗಿದೆ. ಈ ಭಾಷಾ ಸಮೀಕ್ಷೆಯ ಬಗ್ಗೆ ಬಂದಾಗ ಏನಾಗುತ್ತೆ, ಕೆಲವಾರು ಗೊಂದಲಗಳು, ಕೆಲವಾರು ತರಾತುರಿಗಳು ಉಂಟಾಗಿಬಿಡ್ತವೆ. ಸಾಮಾನ್ಯವಾಗಿ ಈ ಭಾಷಾ ಸಮೀಕ್ಷೆಯನ್ನು ಮಾಡ್ತಾ ಇರುವಾಗ ಅದರಲ್ಲಿ ಪರಿಣಿತಿಯನ್ನು ಪಡೆದಿರತಕ್ಕಂಥ ಒಂದು ಪಡೆಯನ್ನು, ಒಂದು ಟೀಮನ್ನು ನಾವು ಹುಟ್ಟಾಕಬೇಕಾಗುತ್ತೆ. ಆ ಟೀಮು ಭಾಷೆಯ ಬಗ್ಗೆ, ಭಾಷಾ ಕುಟುಂಬದ ಬಗ್ಗೆ, ಉಪಭಾಷೆಗಳ ಬಗ್ಗೆ, ಸ್ಥಳೀಯ ಭಾಷೆಗಳ ಬಗ್ಗೆ, ರಾಜ್ಯ ಭಾಷೆಗಳ ಬಗ್ಗೆ ಒಂದು ತೆರನಾದ ಮಾಹಿತಿಯನ್ನು ಒಳಗೊಂಡಿರಬೇಕಾಗತ್ತೆ. ಅಷ್ಟೇ ಅಲ್ಲ, ಅದು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡತಕ್ಕಂಥ ಒಂದು ಪಡೆಯಾಗಿರಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ನಾವು ಸರಿಯಾದ ಭಾಷಾ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸರಿಯಾದ ಭಾಷಾ ಸಮೀಕ್ಷೆಯನ್ನು ಮಾಡಿದರೆ ಭಾರತದಲ್ಲಿ ಆ್ಯಕ್ಚುವಲ್ ಆಗಿರ್ತಕ್ಕಂಥ ಭಾಷೆಗಳೆಷ್ಟು, ಜನರು ಉಪಯೋಗ ಮಾಡ್ತಕ್ಕಂಥ ಭಾಷೆಗಳೆಷ್ಟು, ಭಾರತದ ಭಾಷಾ ಲಿಪಿಗಳು ಯಾವ ಹಂತದಲ್ಲಿವೆ, ಎಷ್ಟು ತೆರನಾದ ಲಿಪಿಗಳಿವೆ ಮತ್ತು ಆ ಲಿಪಿಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು. ಅದಲ್ಲದೆ ಈ ಭಾಷಾ ಬೆಳವಣಿಗೆಯಿಂದ ನಾವು ಬೇರೆ ಬೇರೆ ತೆರನಾದ ಅಭಿವೃದ್ಧಿಯನ್ನು, ಬೇರೆ ಬೇರೆ ತೆರನಾದ ಕಾರ್ಯಕ್ರಮ ಹಮ್ಮಿಕೊಂಡು ಜನರ ಜೀವನ ಮಟ್ಟವನ್ನು ಕೂಡ ಸುಧಾರಿಸಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಯಾವುದೇ ಒಂದು ವ್ಯಕ್ತಿಯ ನಾಗರಿಕತೆ, ಯಾವುದೇ ಒಂದು ಸಮಾಜದ ನಾಗರಿಕತೆ ಮತ್ತು ಆ ಸಮಾಜದ ಸಂಸ್ಕೃತಿ ತಿಳಿಬೇಕಾದರೆ ಆ ಭಾಷೆ ಮುಖ್ಯ ಆಗುತ್ತೆ. ಅಲ್ಲಿ ಮಾತನಾಡ್ತಕ್ಕಂಥ ಭಾಷೆ ಯಾವುದು, ಜನರು ಯಾವ ರೀತಿಯಾಗಿ ಭಾಷೆಯನ್ನು ಉಪಯೋಗಿಸ್ತಾರೆ ಅನ್ನುವುದು ಕೂಡ ಭಾಳ ಮುಖ್ಯ ಆಗುತ್ತೆ. ಆ ಭಾಷೆ ಕೂಡ ಜನರ ನಡೆನುಡಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ, ಅವರ ಸಂಸ್ಕೃತಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಆದ ಕಾರಣ ಭಾಷೆ ಬರೀ ಸಂಪರ್ಕ ಮಾಧ್ಯಮ ಮಾತ್ರ ಅಲ್ಲ, ಅದೊಂದು ಸಾಂಸ್ಕೃತಿಕ ಮಾಧ್ಯಮವುದು, ಬೆಳವಣಿಗೆಯ ಹಂತ ಕೂಡ ಹೌದು, ನಾಗರಿಕತೆಯನ್ನು ಕೊಂಡೊಯ್ತಕ್ಕಂಥ ಒಂದು ಸಂಪರ್ಕ ಮಾಧ್ಯಮವೂ ಕೂಡ ಆಗಿ ಪರಿಗಣಿಸ್ತಾ ಇದೆ. ಆದ ಕಾರಣ ಭಾಷೆ ಅಂದ ತಕ್ಷಣ ಅದು ಬರೀ ಒಂದು ಸಂಪರ್ಕ ಅಷ್ಟೇ ಅಲ್ಲ, ಅದು ಪೀಳಿಗೆಯಿಂದ ಪೀಳಿಗೆಗೆ, ದೇಶದಿಂದ ದೇಶಕ್ಕೆ, ಸಮಾಜದಿಂದ ಸಮಾಜಕ್ಕೆ, ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಸೇತುವೆಯನ್ನು ಕಟ್ಟತಕ್ಕಂಥ ಒಂದು ಮಾಧ್ಯಮ ಆಗಿಬಿಡುತ್ತೆ. ಭಾಷಾ ಸಂಸ್ಕೃತಿ ಸರಿಯಾಗಿದ್ದರೆ ಎಷ್ಟೋ ಆಗ್ತಕ್ಕಂಥ ಅನಾಹುತಗಳನ್ನು ಕೂಡ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈ ದೃಷ್ಟಿಯಿಂದ ಭಾಷಾ ಸಮೀಕ್ಷೆಗಳು ಇನ್ನೂ ನಡಿಬೇಕಾಗಿದೆ. ಅಂಥ ಒಂದು ಭಾಷಾ ಸಮೀಕ್ಷೆ ನಡೆದರೆ ಇನ್ನೂ ಎಷ್ಟೋ ಮಾಹಿತಿಗಳು ಕಂಡುಕೊಳ್ಳಲಿಕ್ಕೆ, ಮಾಹಿತಿಗಳು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾಕಂದರೆ ಭಾಷಾ ಬೆಳವಣಿಗೆಯಿಂದ ಮನುಷ್ಯನ ಬೆಳವಣಿಗೆಯನ್ನು ಕೂಡ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಯಾವ ಹಂತದಲ್ಲಿ, ಯಾವ ಘಟ್ಟದಲ್ಲಿ, ಯಾವ ತೆರನಾದ ಶಬ್ದಗಳು ಭಾಷೆಯಲ್ಲಿ ಅಡಕಗೊಂಡಿವೆ, ಆ ಶಬ್ದಗಳಿಂದ ಯಾವ ತೆರನಾದ ಬೆಳವಣಿಗೆ ಈ ಸಮಾಜದಲ್ಲಿತ್ತು ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಗುರುತಿಸಿದರೆ ಆ ಭಾಷಾಶಾಸ್ತ್ರ ಇತಿಹಾಸದ ಹಿನ್ನೆಲೆಯಲ್ಲಿ
ಆ ಭಾಷೆಯನ್ನು ಉಪಯೋಗಿಸ್ತಕ್ಕಂಥ ಸಮಾಜದ ಜನಸಮುದಾಯಗಳ ಇತಿಹಾಸವನ್ನು ಕೂಡ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆ ಜನಸಮುದಾಯದ ಇತಿಹಾಸ ಕಂಡುಕೊಂಡ್ರೆ ಅದಕ್ಕೆ ತಕ್ಕಂತೆ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತದೆ. ಆಮೇಲೆ ಆ ಭಾಷಾ ಸಮುದಾಯದಲ್ಲಿರ್ತಕ್ಕಂಥ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಆ ಇತಿಮಿತಿಗಳ ಹಿನ್ನೆಲೆಯಲ್ಲಿ ನಾವು ಮುನ್ನಡೆತಕ್ಕಂಥ ಹಾದಿಗಳನ್ನು ಕಂಡುಕೊಳ್ಳಲಿಕ್ಕೆ ಅನುಕೂಲವಾಗುತ್ತೆ. ಈ ದೃಷ್ಟಿಯಿಂದ ನಾವು ಈ ಭಾಷಾ ಸಮೀಕ್ಷೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ಭಾಷಾ ಸಮೀಕ್ಷೆಗೆ ತನ್ನದೇ ಆದ ಕೆಲವು ಇತಿಮಿತಿಗಳಿದ್ದಾವೆ. ಎಷ್ಟೋ ಸಲ ಈ ರಾಜ್ಯ ಭಾಷೆನೇ ಏನಾಗುತ್ತೆ, ಪ್ರಾದೇಶಿಕ ಭಾಷೆ ಆಗಿಬಿಡುತ್ತೆ. ಸ್ಥಳೀಯ ಭಾಷೆ ಬೇರೆ ಆಗುತ್ತೆ, ಪ್ರಾದೇಶಿಕ ಭಾಷೆ ಬೇರೆ ಆಗುತ್ತೆ, ಮುಖ್ಯ ಭಾಷೆ ಬೇರೆ ಆಗುತ್ತೆ, ಉಪಭಾಷೆ ಬೇರೆ ಆಗುತ್ತೆ, ಉಪಭಾಷೆಗಳು ಬೇರೆ ಆಗುತ್ತೆ. ನಾವು ಕನ್ನಡ ಮಾತನಾಡಿದರೂ ಕೂಡ ಈ ಕನ್ನಡದಲ್ಲಿ ಅನೇಕ ಸ್ಥಳೀಯ ಭಾಷೆಗಳನ್ನು, ಪ್ರಾದೇಶಿಕ ಭಾಷೆಗಳನ್ನು ಕೂಡ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗಾಗಿ ಈ ಬೀದರಿನ ಭಾಷೆ ಬೇರೆ ಆಗುತ್ತೆ, ಮಂಗಳೂರಿನ ಭಾಷೆ ಬೇರೆ ಆಗುತ್ತೆ, ಕೊಡಗಿನ ಭಾಷೆ ಬೇರೆ ಆಗುತ್ತೆ, ಈ ಬೆಂಗಳೂರಿನ ಭಾಷೆ ಕೂಡ ಬೇರೆ ಆಗುತ್ತೆ, ಮೈಸೂರಿನ ಭಾಷೆ ಕೂಡ ಬೇರೆ ಆಗುತ್ತೆ. ಅದೇ ರೀತಿಯಾಗಿ ಈ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಭಾಷೆ ಕೂಡ ಬೇರೆ ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿದ್ದರೂ ಕೂಡ, ಕಲ್ಯಾಣ ಕರ್ನಾಟಕದಲ್ಲಿದ್ದರೂ ಕೂಡ ಈ ರಾಯಚೂರು ಮತ್ತು ಕೊಪ್ಪಳ ಭಾಷೆಯನ್ನು ಉಪಯೋಗ ಮಾಡ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ಉಪಯೋಗ ಮಾಡ್ತಕ್ಕಂಥ ಭಾಷೆಯನ್ನು ಕರ್ನಾಟಕದ ಇತರೆ ಜನರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆದರೆ ಈ ಬೀದರ್ ಭಾಷೆಯನ್ನಾಗಲಿ, ಈ ಮಂಗಳೂರು ಭಾಷೆಯನ್ನಾಗಲಿ, ಬೆಳಗಾವಿ ಭಾಷೆಯನ್ನಾಗಲಿ ಕರ್ನಾಟಕದ ಇತರೆ ಜನರು ಅರ್ಥ ಮಾಡಿಕೊಳ್ಳೋದು ಭಾಳ ಕಷ್ಟ. ಮೈಸೂರು ಭಾಷೆಯನ್ನಾಗಲಿ ಕರ್ನಾಟಕದ ಇತರೆ ಜನರು ಅರ್ಥ ಮಾಡಿಕೊಳ್ಳೋದು ಭಾಳ ಕಷ್ಟ ಆಗಿಬಿಡುತ್ತದೆ. ಈ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದು ಉಪಯೋಗ ಮಾಡ್ತಕ್ಕಂಥವ್ರ ಭಾಷೆ ಬೇರೆ ಆಗಿರ್ಬೋದು, ಅಲ್ಲಿ ಒಂದು ಶಿಷ್ಟ ಭಾಷೆ ಏರ್ಪಡಿಸುತ್ತೆ, ಶಿಷ್ಟ ಭಾಷೆ ಏರ್ಪಾಟಾಗುತ್ತೆ. ಆ ಶಿಷ್ಟ ಭಾಷೆಯನ್ನು ಯಾರು ಬೇಕಾದರೂ ಕೂಡ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಹಳ್ಳಿಯಲ್ಲಿರ್ತಕ್ಕಂಥ ಇನ್ನೂ ಬೇರೆ ಬೇರೆ ಸಂಸ್ಕೃತಿ ಹಂತದಲ್ಲಿರ್ತಕ್ಕಂಥ ಉಪಯೋಗ ಮಾಡ್ತಕ್ಕಂಥ ಕನ್ನಡ ಭಾಷೆಯನ್ನು ತಿಳ್ಕೊಳ್ಬೇಕಾದ್ರೆ ನಾವು ಒಂದು ಶಿಷ್ಟ ಭಾಷೆಯ ಮೊರೆ ಹೋಗಲೇಬೇಕಾಗತ್ತೆ. ಒಂದು ಈ ಗ್ರಾಂಥಿಕ ಭಾಷೆಯ ಆಧಾರದ ಹಿನ್ನೆಲೆಯಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಆ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗ್ತದೆ. ಹೀಗೆ ಈ ಬೇರೆ ಬೇರೆ ಸ್ಥಳಗಳಲ್ಲಿ ಆ ಬೇರೆ ಬೇರೆ ಭಾಷೆಗಳ ವೈವಿಧ್ಯತೆ ಇದೆ. ಆ ವೈವಿಧ್ಯತೆಗಳನ್ನು ನಾವೇನಾಗ್ತದೆ, ಅದು ಸ್ಥಳೀಯ ಭಾಷೆ ಅಂತ ಹೇಳ್ಬೋದು, ಆ ಪ್ರದೇಶದ ಭಾಷೆ ಅಂತ ಹೇಳ್ಬೋದು. ಅದರ ಇಡೀ ಭಾಷೆಯ ಅದು ಇಡೀ ಕನ್ನಡ ಭಾಷೆ ಆಗೋದು ಭಾಳ ಕಷ್ಟ ಆಗುತ್ತೆ. ಈ ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ ಒಂದು ಭಾಷೆನ ಉಪಯೋಗ ಮಾಡ್ತಾ ಇದ್ದಾರೆ. ಆ ದೇವದುರ್ಗದಲ್ಲಿ ಉಪಯೋಗ ಮಾಡ್ತಕ್ಕಂಥ ಭಾಷೆಗೆ ಬೆಂಡರ ಭಾಷೆ ಅಂತ ಹೇಳ್ತಾರೆ. ಆ ಬೆಂಡರ ಭಾಷೆ ಕನ್ನಡ ಥರ ಕೇಳುತ್ತೆ, ಆದರೆ ಅದು ಕನ್ನಡ ಅನಿಸಂಗಿಲ್ಲ. ಆದರೆ ಕನ್ನಡದ ಎಷ್ಟೋ ಶಬ್ದಗಳು ಆ ಬೆಂಡರ ಭಾಷೆಯಲ್ಲಿರ್ತದೆ. ಅದು ಒಂದು ಕನ್ನಡದ ಉಪಭಾಷೆಗೆ ಉಪಯೋಗ ಆಗ್ತಾ ಇದೆ. ಇನ್ನೂ ಕೂಡ ಈ ಸುರಪುರ ಮತ್ತು ದೇವದುರ್ಗದ ಸುತ್ತಮುತ್ತಲಿನ ಭಾಗದಲ್ಲಿ ಈ ಬೆಂಡರ ಭಾಷೆ ಉಪಯೋಗಿಸಲ್ಪಡ್ತಾ ಇದೆ. ಆದರೆ ಎಷ್ಟೋ ಕನ್ನಡ ಭಾಷೆಯನ್ನು ಉಪಯೋಗ ಮಾಡಿದರೂ ಕೂಡ, ಎಷ್ಟೋ ಜನ ಬೇರೆ ಬೇರೆ ಉಪಯೋಗ ಮಾಡಿದರೂ ಕೂಡ, ಬೇರೆ ಬೇರೆ ಭಾಷೆಗಳನ್ನು ಭಾರತದ ಉಪಯೋಗ ಮಾಡಿದರೂ ಕೂಡ ಕೆಲವು ಭಾಷೆಗಳಿಗೆ ಲಿಪಿಗಳೇ ಇಲ್ಲ. ಉದಾಹರಣೆಗಾಗಿ ತುಳು ಭಾಷೆ, ಅದು ದ್ರಾವಿಡ ಭಾಷೆಯ ಒಂದು ಭಾಷೆ. ಆದರೆ ಆ ತುಳು ಭಾಷೆಗೆ ಇನ್ನೂ ಕೂಡ ಲಿಪಿ ಇಲ್ಲ. ಅವರು ಕನ್ನಡವನ್ನು ಉಪಯೋಗ ಮಾಡಿಕೊಂಡು ಏನು ಮಾಡ್ತಾರೆ, ತುಳುವನ್ನು ಬೆರಿತಾ ಇದ್ದಾರೆ. ಅದೇ ರೀತಿಯಾಗಿ ಕೊಂಕಣಿ ಭಾಷೆ ಮಹಾರಾಷ್ಟ್ರದಲ್ಲಿ ಉಪಯೋಗ ಮಾಡಿದರೂ ಕೂಡ ಆ ಕೊಂಕಣಿ ಭಾಷೆಗೆ ಲಿಪಿ ಇಲ್ಲ. ಅವರು ಮರಾಠಿ ಭಾಷೆಯನ್ನು ಉಪಯೋಗಿಸಿಕೊಂಡು ಅಥವಾ ದೇವನಾಗರಿ ಭಾಷೆಯನ್ನು ಉಪಯೋಗಿಸಿ ತಮ್ಮ ಲಿಪಿಯನ್ನು ಉಪಯೋಗ ಮಾಡ್ತಾರೆ. ಅದೇ ರೀತಿ ಇನ್ನೂ ಅನೇಕ ಭಾಷೆಗಳನ್ನು ನಾವು ಉದಾಹರಣೆಗಳಾಗಿ ಕೊಡ್ಬೋದು. ಕೊಡವ ಭಾಷೆ ಉದಾಹರಣೆಯನ್ನು ಕೂಡ ಕೊಡ್ಬೋದು. ಹೀಗೆ ಬೇರೆ ಬೇರೆ ಭಾಷೆಗಳು ಭಾರತದಲ್ಲಿ ಉಪಯೋಗ ಆದರೂ ಕೂಡ ಆ ಭಾಷೆಗಳಿಗೆ ತಮ್ಮದೇ ಆದ ಲಿಪಿ ಇಲ್ಲ. ಆದರೆ ಅವು ಮುಖ್ಯ ಭಾಷೆಗಳೊಂದಿಗೆ ಹೊಂದಿಕೊಂಡು ಸಂಯೋಜನೆಗೊಂಡು ಆ ಮುಖ್ಯ ಭಾಷೆಗಳ ಲಿಪಿಯನ್ನು ಉಪಯೋಗಿಸಿ ತಮ್ಮ ಸಂಸ್ಕೃತಿಯನ್ನು ಕೂಡ ಇನ್ನೂ ಕೂಡ ಉಳಿಸಿಕೊಂಡಿವೆ, ಬೆಳೆಸಿಕೊಂಡಿವೆ. ಈ ದಿಕ್ಕಿನತ್ತ ನೋಡಿದಾಗ ಅನೇಕ ಸಂಸ್ಕೃತಿಗಳಲ್ಲಿ ಭಾರತದಲ್ಲಿ ಉದ್ಭವಿಸಿವೆ, ಉಗಮವಾಗ್ತಾ ಇವೆ ಮತ್ತು ಅವು ಬೇರೆ ಬೇರೆ ತೆರನಾದ ಬೆಳವಣಿಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಅವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಈ ಭಾಷಾ ಸಮೀಕ್ಷೆ ಭಾಳ ಪ್ರಾಮುಖ್ಯವಾಗುತ್ತೆ. ಆದ ಕಾರಣ ಈ ಭಾಷೆಯ ಸಮೀಕ್ಷೆ ಅತಿ ಶೀಘ್ರವಾಗಿ ಹಮ್ಮಿಕೊಂಡಷ್ಟು ಈ ಭಾರತದ ಬೆಳವಣಿಗೆ ಒಂದು ಕೊಡುಗೆ ಆಗ್ಬೋದು ಅಂತೇಳಿ ಅನ್ನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಕೂಡ ಪ್ರತ್ಯೇಕವಾಗಿ ಭಾಷಾ ಸಮೀಕ್ಷೆಗೆ ಒತ್ತು ಕೊಟ್ಟು ಭಾಷಾ ಸಮೀಕ್ಷೆಯ ಒಂದು ತಂಡವನ್ನು ರೂಪಿಸಿ ಆ ಭಾಷಾ ಸಮೀಕ್ಷೆಗೆ ಮಾಡಿದರೆ ನಾವು 90% ಫಲಿತಾಂಶವನ್ನು, ಅಂದರೆ ನಿಜವಾದ ಫಲಿತಾಂಶವನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ಸುಮ್ಮನೆ ಹೆಸರಿಗೆ ಮಾತ್ರ
ಅಥವಾ ನೆಪಕ್ಕೆ ಮಾತ್ರ ಭಾಷಾ ಸಮೀಕ್ಷೆಯನ್ನು ಮಾಡಿಬಿಟ್ರೆ ಅದು ನಿಜವಾದ ಫಲಿತಾಂಶ ಪಡಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಒಂದು ನೆಪ ಮಾತ್ರ ಸಮೀಕ್ಷೆಗಳಿಂದ ನಾವು ಏನೇನೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆದ ಕಾರಣ ಈ ದಿಕ್ಕಿನತ್ತ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಈಗ ಇಂಡೋ ಆರ್ಯನ್ ಭಾಷೆಗಳಂತ ಹೇಳಿದಾಗ ಈಗ ಮತ್ತೊಂದು ಸಂದಿಗ್ಧತೆಯಲ್ಲಿ ನಾವಿದ್ದೇವೆ. ಯಾಕಂದರೆ ಇಲ್ಲಿವರೆಗೆ ಆರ್ಯನ್ನರು ಭಾರತದ ಮೇಲೆ ದಂಡೆತ್ತಿ ಬಂದರು ಅಂತಕ್ಕಂಥ ಒಂದು ಆರ್ಯನ್ ರೇಸ್ ಒಂದು ಪರಿಕಲ್ಪನೆ ಇತ್ತು. ಆದರೆ ಇತ್ತೀಚೆಗೆ ಆ ಪರಿಕಲ್ಪನೆ ಎಷ್ಟೋ ಜನ ಅಲ್ಲಗಳೆದಿದ್ದಾರೆ. ಆದ ಕಾರಣ ಆ ಆರ್ಯನ್ ಪರಿಕಲ್ಪನೆಯನ್ನು ಅಲ್ಲಗಳೆದಿದ್ದರಿಂದ ಏನಾಗುತ್ತೆ, ಮತ್ತೆ ಬೇರೆ ರೀತಿಯ ದೃಷ್ಟಿಯಿಂದ ನಾವು ಭಾಷೆಯ ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ. ಬೇರೆ ರೀತಿಯಿಂದ ಈ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಯಾಕಂದರೆ ಆರ್ಯನ್ ಜನಾಂಗದ ಪರಿಕಲ್ಪನೆ ಹೋಗಿಬಿಟ್ರೆ ಅಲ್ಲೇನಾಗುತ್ತೆ, ಆ ಭಾಷೆಯ ಉದ್ಭವ, ಆ ಭಾಷೆಯ ಉಗಮ ಈ ಇರಾನ್ ಮತ್ತು ಇಂಡೋ ಯುರೋಪಿಯನ್ ಕುಟುಂಬದಿಂದ ಬೇರೆ ಕುಟುಂಬಕ್ಕೆ ವರ್ಗಾಯಿಸಿಕೊಳ್ಳಲಿಕ್ಕೆ ಅಥವಾ ಬೇರೆ ಕುಟುಂಬದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥ ಪ್ರಸಂಗ ಬರ್ಬೋದು. ಈ ಪ್ರತಿಯೊಂದು ಭಾಷೆ ಕೂಡ ಈ ಇರಾನ್ ಮತ್ತು ಗ್ರೀಕ್ ಮೂಲದಿಂದ ಬರೋದಕ್ಕೆ ಬದಲಾಗಿ ಈ ಭಾರತದ ಮೂಲದಿಂದಲೇ ಭಾಷೆಗಳು ಬೇರೆ ಕಡೆಗೆ ಪಸರಿಸಲಿಕ್ಕೆ ಸಾಧ್ಯತೆ ಕೂಡ ಇದೆ. ಈ ಕೆಲವಾರು ಧರ್ಮಗಳ ರೀತಿ ನೀತಿಗಳನ್ನು ನೋಡಿದಾಗ ಏನಾಗುತ್ತೆ, ಎಷ್ಟೋ ಧರ್ಮಗಳು ಈ ಭಾರತೀಯ ನೆಲದಿಂದ ಬೇರೆ ಕಡೆ ಪಸರಿಸಿದ್ದನ್ನು ಕೂಡ ನಾವು ಸ್ಪಷ್ಟವಾಗಿ ಗ್ರಹಿಸಲಿಕ್ಕೆ ಸಾಧ್ಯತೆ ಇದೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಭಾಷಾ ಸಮೀಕ್ಷೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಈ ಭಾಷಾ ಸಮೀಕ್ಷೆಯನ್ನು ನಾವು ವಿಮರ್ಶಿಸಬೇಕು, ವಿಮರ್ಶಿಸಿದ್ದನ್ನು ಪುನರ್ವಿಮರ್ಶಿಸಬೇಕು. ಆ ಭಾಷಾ ಸಮೀಕ್ಷೆಗೆ ಈ ಭಾಷೆಗಳಿಗೆ ತಮ್ಮದೇ ಆದ ಒಂದು ರೂಪ ಕೊಡಬೇಕು. ಆಗ ಮಾತ್ರ ನಿಜವಾದ ಭಾಷೆಯ ಹುಟ್ಟು, ಉಗಮ, ಬೆಳವಣಿಗೆ, ಸಾಂಸ್ಕೃತಿಕ ಬೆಳವಣಿಗೆ, ನಾಗರಿಕತೆ ಯಾವ ರೀತಿ ಆಯಿತು ಅಂತೇಳಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಪ್ರತಿಯೊಂದು ಭಾಷೆಯನ್ನು ನಾವು ಇರಾನ್ನಿಂದ ಅಥವಾ ಇರಾನ್ ಈ ಮೆಸೊಪೊಟೋಮಿಯ ಭಾಗದಿಂದ ಎರವಲು ಪಡ್ಕೊಂಡಂಗಾಗತ್ತೆ. ಆದರೆ ಸತ್ಯ ಬೇರೆ ಆಗಿರ್ಬೋದು. ಈ ಹಿನ್ನೆಲೆಯಲ್ಲಿ ನಾವು ಭಾಷೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಆ ಹಿನ್ನೆಲೆಯಲ್ಲಿ ಭಾರತದ ಭಾಷಾ ಕುಟುಂಬಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾಕಂದರೆ ಈ ಟಿಬೆಟ್ ಬರ್ಮಾ ಭಾಷೆ ಇರ್ಬೋದು, ಆಸ್ಟ್ರೋ ಏಷ್ಯಾಟಿಕ್ ಭಾಷೆಗಳಿರ್ಬೋದು ಮತ್ತು ತೈಕಡಕ ಭಾಷೆಗಳಿರ್ಬೋದು, ಇನ್ನಿತರ ಭಾಷಾ ಸಮೂಹಗಳಿದಾವಲ್ಲ, ಅವು ತಮ್ಮದೇ ಆದ ಅಸ್ತಿತ್ವವನ್ನು ಕೂಡ ಇಂದಿಗೂ ಕೂಡ ಉಳಿಸಿಕೊಂಡಿವೆ. ಈ ಅಸ್ಸಾಂ ಭಾಗದಲ್ಲಿ ಬರ್ತಕ್ಕಂಥ ಭಾಷೆಗಳು, ನೇಪಾಳಿ ಭಾಗದಲ್ಲಿ ಬರ್ತಕ್ಕಂಥ ಭಾಷೆಗಳು ಮತ್ತು ಈ ಬಿಹಾರದಲ್ಲಿ ಬರ್ತಕ್ಕಂಥ ಭಾಷೆಗಳು, ಅನೇಕ ಭಾಷಾ ಸಮೂಹಗಳಿವೆ. ಆ ಭಾಷಾ ಸಮೂಹಗಳು ಒಂದೊಂದು ಕುಟುಂಬಕ್ಕೆ ಸೇರಿವೆ. ಆದರೆ ಆ ಭಾಷಾ ಕುಟುಂಬವನ್ನು ನಾವು ಗುರುತಿಸುವಾಗ ಕೆಲವಾರು ತಪ್ಪುಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಸರಿಯಾದ ಭಾಷಾ ಸಮೀಕ್ಷೆ ಮಾಡಿದರೆ ಆ ತಪ್ಪುಗಳನ್ನು ನಿವಾರಿಸಿಕೊಂಡು ನಾವು ಮತ್ತೆ ಮುಂದೆ ಹೆಜ್ಜೆ ನೀಡಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ನಾವು 6 ಭಾಷೆಗಳನ್ನು ಕ್ಲಾಸಿಕಲ್ ಭಾಷೆಗಳಂತೇಳಿ ಪರಿಗಣಿಸಿದ್ದೇವೆ. ಅದ್ರ ಜೊತೆ ಇನ್ನೂ ಕೆಲವಾರು ಭಾಷೆಗಳು ಕೂಡ ಆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಭಾಷೆಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಜಗತ್ತಿನಲ್ಲಿ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಪಟ್ಟವನ್ನು ಪಡೆದಿರತಕ್ಕಂಥವು ಈ ಭಾಷೆಗಳು ಭಾಳ ಪ್ರಮುಖವಾಗಿ ಬಿಡ್ತವೆ. ಯಾಕಂದರೆ ಕೆಲವೇ ಭಾಷೆಗಳು ಜಗತ್ತಿನಲ್ಲಿ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಶ್ರೇಣಿಯನ್ನು ಪಡೆದುಕೊಂಡಿದ್ದಾವೆ. ಅವುಗಳಲ್ಲಿ ಈ 4 ಭಾಷೆಗಳು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಾವೆ. ಈಗ ನೋಡಿದಾಗ ಈ ದ್ರಾವಿಡ ಭಾಷೆಯ ಸಮೂಹ ಕುಟುಂಬ ಏನಿದೆಯಲ್ಲ, ಆ ದ್ರಾವಿಡ ಭಾಷಾ ಸಮೂಹದ ರೀತಿ ನೀತಿಗಳು, ಅಲ್ಲಿ ಉಗಮವಾಗಿರ್ತಕ್ಕಂಥ ಸಂಸ್ಕೃತಿ, ನಾಗರಿಕತೆ ಬೇರೆ ತೆರನಾದ ಅರ್ಥವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಈ ಭಾಷಾ ಕುಟುಂಬಗಳನ್ನು ನೋಡಬೇಕಾಗತ್ತೆ, ಭಾಷಾ ಸಮೂಹವನ್ನು ನೋಡಬೇಕಾಗತ್ತೆ. ಆಮೇಲೆ ಒಂದು ತೆರನಾದ ಈ ಭಾಷೆಯ ಅನುಸಂಧಾನವನ್ನು ನಾವು ಈಗ ಮಾಡಬೇಕಾದ ಒಂದು ತುರ್ತು ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಂಶೋಧನೆಗಳು ಮುನ್ನಡೆಯಬೇಕಾಗಿದೆ. ಎಷ್ಟೋ ಭಾಷೆಗಳಿದೆ, ಎಷ್ಟೋ ಭಾಷಾ ಸಂಸ್ಥೆಗಳಿವೆ. ಆ ಭಾಷಾ ಸಂಸ್ಥೆಗಳು ತಮ್ಮದೇ ಆದ ಇತಿಮಿತಿಗಳಲ್ಲಿ ಉತ್ತಮವಾದ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾವೆ. ಅದನ್ನು ಯಾರೂ ಅಲ್ಲಗಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಒಂದು ಭಾಷಾ ಸಮೀಕ್ಷೆಯನ್ನು ಏರ್ಪಟ್ಟಾಗ ಏನಾಗುತ್ತೆ, ಆ ಭಾಷೆಯ ಹರವು, ಆ ದೇಶದಲ್ಲಿ ಉಪಯೋಗ ಮಾಡ್ತಕ್ಕಂಥ ಭಾಷೆಗಳ ಹರವು ಕೂಡ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ. ಈ ದಿಕ್ಕಿನತ್ತ ನಾವೆಲ್ಲ ಈ ಭಾಷೆಯನ್ನು ನೋಡೋಣ, ಈ ಭಾಷಾ ಕುಟುಂಬದ ಬಗ್ಗೆ ವಿಚಾರ ಮಾಡೋಣ ಮತ್ತು ಭಾಷೆಯ ಬಗ್ಗೆ ಅನುಸಂಧಾನವನ್ನು ಮಾಡೋಣ ಅಂತೇಳಿ
ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾನ್ಯರೇ, ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಕಥಾನಕದಲ್ಲಿ ಭೇಟಿಯಾಗೋಣ. ನಮಸ್ಕಾರ.